ನನಗನ್ಸುತ್ತೆ. ಎಸ್, ಚಂದ್ರಶೇಖರ್ ನಿಮ್ಮವ್ರದ್ದು ಇದೆಯಂತೆ, ಎದ್ದು ನಿಂತು ಸ್ಪಷ್ಟವಾಗಿ ಹೇಳಿದ್ರು ಅವರು. ನಿಮ್ಮವ್ರದ್ದು ಇದೆ, ನಮ್ಮವ್ರದ್ದು ಇದೆ. CD ಫ್ಯಾಕ್ಟ್ರಿ ನಮ್ಮಲ್ಲಿದೆ ಅಂದರೆ ನಿಮ್ಮಲ್ಲಿದೆ ಹೆಸರು ನೀವು ಹೇಳ್ರಿ ಅಂತಂದರು. ಆರಂಭಿಸಿದ್ದನ್ನು ಇದು ಸದನದಲ್ಲಿ ಅಧಿಕೃತವಾಗಿ ಒಂದು ಫ್ಲೋರ್ ಆಫ್ ದ ಹೌಸ್ ಬರೋದಕ್ಕೆ ಕಾರಣ ಆಗಿದ್ದು ಯತ್ನಾಳ್ರೆ ಎತ್ತಿದ ಪ್ರಶ್ನೆ. ಸುವರ್ಣ ನ್ಯೂಸ್ಗೆ ಯಾವಾಗಲೂ ಡಿಬೇಟಿಗೆ ಬರ್ಬೇಕಾದ್ರೆ ನಂಗೊಂದು ಉತ್ಸಾಹದಿಂದ ಬರ್ತೀನಿ ಹೊರಗಡೆಗೆ. ಏನೋ ಒಂದು ವೈಚಾರಿಕವಾದ ಚರ್ಚೆ ನಡೆಯುತ್ತೆ, ಭಾಳ ಚೆನ್ನಾಗಿ ಚರ್ಚೆ ಪಾಲ್ಗೊಳ್ಬೇಕು ಅಂತೇಳಿ. ಮೊದಲನೇ ಬಾರಿಗೆ ನನ್ನ ಜೀವನದಲ್ಲಿ ತುಂಬ ಕಸಿವಿಸಿಯಿಂದ ಬಂದೆ. ಯಾಕೆಂತೇಳಿದ್ರೆ ಅಂಥ ತಲೆ ತಗ್ಸ್ತಕ್ಕಂಥ ವಿಚಾರ. ದಿವಸ ರಾಜಕಾರಣದ ಕೆಸರೆಚ್ಚಾದರೆ ಮುಳುಗೆದಿರ್ತಕ್ಕಂತಹ ನನ್ನೊಬ್ಬ ವ್ಯಕ್ತಿ ನನಗೇನೇ ಈ ಥರ ಕಸಿವಿಸಿ ಆದರೆ ಇನ್ನು ಸಾಮಾನ್ಯ ಜನರ ಪಾಡಿನೋ ಕುಟುಂಬಗಳ ಪಾಡಿನೋ ಕರ್ನಾಟಕದಲ್ಲಿ ಇವತ್ತು ಇಂದು ವಿಚಾರವನ್ನು ಹೇಳ್ತಾರೆ ಪ್ರಶಾಂತ್ ಜಿ. ಇಡೀ ದೇಶದ ಮುಂದೆ ಜಗತ್ತಿನ ಮುಂದೆ ತಲೆ ತಗ್ಸ್ಬೇಕಾಗಿದ್ದು ಇಡೀ ಕರ್ನಾಟಕ. ಯಾರ ಕಾರಣಕ್ಕೋಸ್ಕರ? ಯಾವುದೋ ಒಬ್ಬ ವ್ಯಕ್ತಿಯ ದುರಾಸೆಗೋಸ್ಕರ, ಯಾವುದೋ ಒಬ್ಬ ವ್ಯಕ್ತಿಯ ಮಹತ್ವಾಕಾಂಕ್ಷೆಗೋಸ್ಕರ ಇಡೀ ಕರ್ನಾಟಕ ಅನುಭವಿಸ್ತಾ ಇದೆ ಇವತ್ತು. ನೋಡಿ ಅಲ್ರಿ, ನಮ್ಮ ಪರಿಸ್ಥಿತಿ ಹೇಳ್ಬಿಡ್ತೀನಿ ಒಂದ್ಸಲ, ನಮ್ಮ ಪರಿಸ್ಥಿತಿ ಹೇಳ್ಬಿಡ್ತೀನಿ. ನೀವು ಅಟ್ಲೀಸ್ಟು ಇವತ್ತಿನ ಡಿಬೇಟಿಗೆ ನಾನು ಹೋಗೋದಿಲ್ಲ ಅನ್ನೋ ಅವಕಾಶನವ್ರು ಇರುತ್ತೆ. ನಾವು ಮಾಡ್ಬೇಕಲ್ಲ ಡಿಬೇಟು. ಖಂಡಿತ. ಅದೇ ನಾವು ಜರ್ನಲಿಸಮಿಗೆ ಬರುವಾಗ ಪತ್ರಿಕೋದ್ಯಮದಲ್ಲಿ ಏನೇನು ಮಾಡ್ಬೇಕು, ಏನೇನು ಸಾಧಿಸ್ಬೇಕು ಅನ್ಕೊಂಡು ಬಂದಂಥವ್ರು ನಾವು ಕೂತ್ಕೊಂಡು ಇದನ್ನ ಚರ್ಚೆ ಮಾಡ್ಬೇಕಲ್ಲ. ನಿಮಗೆ ಆಪ್ಷನ್ ಇದೆ, ನಮಗೆ ಆಪ್ಷನ್ ಇಲ್ಲ. ನಾವು ಮತ್ತೆ 7 ಗಂಟೆ ಆದರೆ ಮುಖಕ್ಕೆ ಬಣ್ಣ ಹಚ್ಕೊಂಡು ಮತ್ತೆ ಕ್ಯಾಮ್ರಾದ ಎದುರು ನಿಂತ್ಕೊಂಡು ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಸ್ವಾಗತ ಅನ್ಬೇಕು, ಬನ್ನಿ ಹನಿ ಟ್ರಾಪ್ ಚರ್ಚೆ ಮಾಡೋಣ ಅನ್ಬೇಕು. ತುಂಬಾ ಘನಂದಾರಿ ಕೆಲಸ ಮಾಡಿದೀವಿ. ಘನಂದಾರಿ ಕೆಲಸ ಚರ್ಚೆ ಮಾಡ್ತಿರೋಂಗೆ ನಾವು ಚರ್ಚೆ ಮಾಡ್ಬೇಕಲ್ಲ. ನಮಗೂ ಹಂಗೆ ಇರುತ್ತೆ ಪರಿಸ್ಥಿತಿ. ನೋಡಿ, ಇವತ್ತು 48 ಸೀಟ್ಗಳಿದೆ ಅಂತೇಳಿ ಆನ್ ದ ಫ್ಲೋರ್ ಆಫ್ ದ ಹೌಸ್ ರಾಜಣ್ಣ ಅವರು ಹೇಳಿದ್ರು. 48 ಸೀಟ್ಗಳಲ್ಲಿ 48 ರಾಜಕಾರಣಿಗಳ ಭವಿಷ್ಯ ಅಡಗಿದೆ ಅಥವಾ ಜೀವನ ಅಡಗಿದೆ. ಸತೀಶ್ ಜಾರಕಿಹೊಳಿ ಹೇಳಿದ್ರು 48 ಅಲ್ಲ 200 ಅಂತ ಹೇಳಿ. 200 ಸೀಟ್ಗಳೇ ರಾಜಕಾರಣಿಗಳದ್ದು ಬಿಟ್ಬಿಡಿ. ಆ 200 ಸೀಟ್ಗಳಲ್ಲಿ 200 ಹೆಣ್ಮಕ್ಳ ಬಾಳು ಬೀದಿಗೆ ಬರ್ತಾ ಇದೆಯಲ್ಲ, ಆ ಹೆಣ್ಮಕ್ಳುಗಳ ಬಗ್ಗೆ ಚಿಂತನೆ ಯಾರು ಮಾಡ್ತಾರೆ? ಇವತ್ತು ನೋಡಿ, ಎಲ್ಲ ಹೆಣ್ಮಕ್ಳು ದುಡ್ಡಾಸೆ ಕೊಟ್ಟು ಹೋಗಿದ್ದಾರೆ ಅಥವಾ ಯಾವುದೋ ರಾಜಕೀಯ ಇದಕ್ಕೆ ತೆವಲಿಗೆ ಹೋಗಿದ್ದಾರೆ ಅಂತಲ್ಲ. ಎಷ್ಟೋ ಜನ ಇದೇ ರೀತಿ ಟ್ರ್ಯಾಪ್ ಆಗಿರ್ಬೋದು. ಏನು ಹರಿ ಟ್ರ್ಯಾಪ್ ಅಂದ್ರೆ ಏನು? ಟ್ರ್ಯಾಪ್ ಅಂದ್ರೆ ಗಾಳಿಗೆ ಒಂದು ಚಂದ್ರಶೇಖರ್ ಈಗ ನೀವು ಟೀಕೆ ಮಾಡ್ತಿದ್ದೀರಿ ಅಲ್ವಾ? ನಿಮ್ಮದೇ ಸರ್ಕಾರ ಇದ್ದಾಗ ನಿಮ್ಮದೇ ಒಬ್ಬ ಸಚಿವರ ಮೇಲೆ ಈ ರೀತಿಯ ಆರೋಪ ಬಂತು. ಮುಂದಿನ 4 ವರ್ಷಗಳ ಕಾಲ, 3-3.5 ವರ್ಷಗಳ ಕಾಲ ನಿಮ್ಮದೇ ಸರ್ಕಾರ ಇತ್ತು. ಇವತ್ತು ಯಾರ ಬಗ್ಗೆ ಹನಿ ಟ್ರ್ಯಾಪ್ನ ಚರ್ಚೆಗಳು ನಡೀತಾ ಇವೆಯೋ ಅವ್ರ ಬಗ್ಗೆನೇ ಆರೋಪ ಇತ್ತು. ನಾನು ಬಿಡಿ, ರಾಜಕಾರಣವನ್ನು ಬಿಟ್ಬಿಡಿ, ಯಾವ ವ್ಯಕ್ತಿಗಳ ವಿರುದ್ಧ ಈಗ ಆರೋಪ ಬರ್ತಾ ಇದೆ ಅದೇ ವ್ಯಕ್ತಿಗಳು ಯಾರೋ ಹುಡುಗಿಯನ್ನು ಕರ್ಕೊಂಡು ಬಂದರು, ಹನಿ ಟ್ರ್ಯಾಪ್ ಮಾಡಿಸಿದ್ರು ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಇತ್ತು. ಏನು ಮಾಡಿದ್ರಿ ನೀವು 3.5 ವರ್ಷಗಳ ಕಾಲ? ಖಂಡಿತ ಇವತ್ತು ನಾನು ಇದನ್ನೇ ಹೇಳ್ತಾ ಇರೋದು, ರಾಜಕಾರಣವನ್ನು ಬದಿಗೆಟ್ಟು ನೋಡಿ. ಬಿಜೆಪಿ ಏನ್ ಮಾಡ್ತು, ತಕ್ಷಣಕ್ಕೆ ಮಂತ್ರಿ ಸ್ಥಾನದಿಂದ ಆಚೆ ಕಡೆಗೆ ಆಗ್ತು, ಅವ್ರ ಮೇಲೆ ಏನು ಕ್ರಮ ತಗೊಳ್ಬೇಕು ಆ ಕ್ರಮವನ್ನು ತಗೊಂಡಾಯ್ತು. ಯಾಕಂದ್ರೆ ಮಂತ್ರಿ ಸ್ಥಾನದಿಂದ ಕಿತ್ತಾಗ್ತು. ತನಿಖೆ ಏನ್ ಮಾಡಿದ್ರಿ? ಅಲ್ಲ, ಅದಕ್ಕೆ ಈ ರೀತಿಯ ಹನಿ ಟ್ರ್ಯಾಪ್ ಮಾಡ್ತಕ್ಕಂಥ ಜಾಲಗಳ ವಿರುದ್ಧ ನಿಮ್ದೇನು ಆಕ್ಷನ್ ಏನಿತ್ತು ನಿಮ್ಮದು? ಇವತ್ತು ಹೇಳ್ತಾ ಇದ್ದೀರಿ ಅಯ್ಯೋ ಹನಿ ಟ್ರ್ಯಾಪ್ ಆಗ್ತಾ ಇದೆ. ನೀವು ಸರ್ಕಾರದಲ್ಲಿ ಕುಳಿತವ್ರಿ, ನೀವು ನಮ್ಮ ಥರ ಪತ್ರಕರ್ತರಲ್ಲ. ನಾವು ಭಾಳ ಅಂದ್ರೆ ಏನು ಮಾತಾಡ್ಬೋದು, ಜನರಿಗೆ ಜಾಗೃತಿ ಮಾಡ್ಬೋದು, ಸರ್ಕಾರಕ್ಕೆ ಚಾಟಿ ಬೀಸ್ಬೋದು. ನೀವು ಯು ಆರ್ ಹಿಯರ್ ಟು ಗವರ್ನ್. ಏನು ಮಾಡಿದ್ರಿ 3.5 ವರ್ಷ? ಹೌದು, ಇಂತಹ ಸೂಕ್ಷ್ಮ ವಿಚಾರ ಆದಾಗ ಇವನ್ ರಾಜಣ್ಣ ಅವ್ರು ಪ್ರಸ್ತಾಪ ಮಾಡಬೇಕಾದ್ರು ಮತ್ತು ಸತೀಶ್ ಜಾರಕಿಹೊಳಿ ಪ್ರಸ್ತಾಪ ಮಾಡಬೇಕಾದ್ರು ಯಾರ ಕಡೆಗೆ ಬೆರಳೋಗಿತ್ತದು? ಯಾರು ಜೋರಾಗಿ ಮಾತಾಡ್ತಾ ಇದ್ದಾರೆ ಅಂತೇಳಿ. ಜೋರಾಗಿ ಮಾತಾಡ್ತಿರೋರು ಯಾರು? ಯಾರ ಬಗ್ಗೆ ಜೋರಾಗಿ ಮಾತಾಡ್ತಾ ಇದ್ದಾರೆ? ಯಾಕೆ ಮಾತಾಡ್ತಾ ಇದ್ದಾರೆ? ಅವರೇ ಯಾಕೆ ಟ್ರ್ಯಾಪ್ ಆಗ್ತಾ ಇದ್ದಾರೆ? ಅಂದ್ರೆ ಇಷ್ಟೂ ಅನಾಚಾರಗಳಿಗೆ ಏನು ಈಡು ಮಾಡ್ತಿರ್ತಕ್ಕಂಥ ಇಡೀ ರಾಜ್ಯವನ್ನ ಇದಕ್ಕಿರ್ತಕ್ಕಂಥ ವ್ಯಕ್ತಿ ಯಾರು? ಸದನದಲ್ಲಿ ಆರೋಪ ರಮೇಶ್ ಜಾರಕಿಹೊಳಿ ಕೇಸಲ್ಲಿ ತನಿಖೆ ಮಾಡಿದ್ರೆ ಬಂದ್ಬಿಟ್ಟಿರೋದ್ರಿ, ಗೊತ್ತಾಗಿರೋದಲ್ಲ. ಯಾಕೆ ಮಾಡ್ಲಿಲ್ಲ ಅನ್ನೋದನ್ನೇ ಪ್ರಶ್ನೆ ಮಾಡ್ತಾರೆ. ಆರೋಪ ಮಾಡಬೇಕಾದ್ರೆ ಎದುರುಗಡೆ ಚಂದ್ರಶೇಖರ್ ಅವ್ರಿಗೆ ಗೊತ್ತಿಲ್ಲ ಅದು. ರಮೇಶ್ ಜಾರಕಿಹೊಳಿ ಆರೋಪ ಇರೋದೇನು ಗೊತ್ತಾ? ಬಿಜೆಪಿಯ ಕೆಲ ನಾಯಕರೇ ಆ ಷಡ್ಯಂತ್ರದಲ್ಲಿ ಭಾಗಿಯಾಗಿದ್ರು ಅಂತಕ್ಕಂಥದ್ದು. ಕೇಳಿ ನೋಡಿ ರಮೇಶ್ ಜಾರಕಿಹೊಳಿ ಇವತ್ತು ಯಾಕೆ ಈ ಬಣತಿಕ್ಕಾಟ ನಡೆದಿದೆ, ಅದಕ್ಕೆ ಇನ್ನೊಂದು ಕಾರಣವೂ ಕೂಡ ಅದೇ. ಹೇಳಿ ಇದರ ಬಗ್ಗೆ. ಈಗ ಯಾವಾಗ ರಮೇಶ್ ಜಾರಕಿಹೊಳಿ ಹೇಳಿದಾರೆ? ಅನೇಕ ಬಾರಿ ಹೇಳಿದ್ದಾರೆ, ನನ್ನ ವಿರುದ್ಧ ನಮ್ಮ ಪಾರ್ಟಿಯಲ್ಲೇ ಷಡ್ಯಂತ್ರ ನಡೀತು ಅಂತಕ್ಕಂಥದ್ದನ್ನ. ಅಲ್ಲ, ಪಾರ್ಟಿಯಲ್ಲಿ ಷಡ್ಯಂತ್ರ ನಡೀತು ಅಂತ, ಆದ್ರೆ ಈ ವಿಚಾರದೊಳಗಡೆ ಪಾರ್ಟಿಯವರು ಮಾಡಿದ್ದಾರೆ ಅಂತೇಳಿ ನಾನಂತೂ ಕೇಳಿಲ್ಲ. ಪಾರ್ಟಿಯವರು ಮಾಡಿದ್ದಂತಲ್ಲ ರೀ, ಕಾನ್ಸ್ಪಿರಸಿ ನಡೀತು ಅಂತಕ್ಕಂಥದ್ದನ್ನ ಪ್ರಯತ್ನ ಬಂದಾಗ ನಮ್ಮ ಪಾರ್ಟಿಯವರು ಕೂಡ ಅದರಲ್ಲಿ ಭಾಗಿಯಾಗಿದ್ರು ಅಂತಕ್ಕಂಥದ್ದನ್ನ ಹೇಳಿದ್ರು ಅವರು. ಇವತ್ತು ಯತ್ನಾಳ್ ಅದನ್ನ ಹೇಳಿದ್ರು. ಯತ್ನಾಳ್ ಅವ್ರು ಹೇಳ್ತಾ ಇರೋದು ಅದನ್ನೇ ಅಲ್ವಾ? ನಮ್ಮಲ್ಲೊಂದು CD ಫ್ಯಾಕ್ಟ್ರಿ ಇದೆ, ನಿಮ್ಮಲ್ಲೊಂದು CD ಫ್ಯಾಕ್ಟ್ರಿ ಇದೆ ಅಂದ್ರು.
CD ಫ್ಯಾಕ್ಟರಿ ವಿಚಾರ ಬಂದಿದ್ದು ರಾಜಣ್ಣವ್ರ ಇದರೊಳಗಡೆಗೆ. ನಮ್ಮಲ್ಲೂ ಒಂದಿದ್ಯಾ ನಮ್ಮಲ್ಲೂ ಒಂದಿದ್ಯಾ ಅಂತ ಕೇಳಿದಾಗ ಆ ವಿಚಾರದೊಳಗಡೆ ಬಂದಾಗ ಅದನ್ನೇ ಹೇಳ್ತಾ ಇರೋದು ಸರ್. ಈ ವಿಚಾರದಲ್ಲಿ ಮಾಡಿದ್ರಿ ನೀವು ಈ ವಿಚಾರದೊಳಗಡೆಗೆ ನೋಡಿ, ಅದಾದಾಗ ಇವತ್ತು ಸಿದ್ದರಾಮಯ್ಯನವರು ಕೂತಾಗ್ಲೂ ಕೂಡ ಅವರ ಇಡೀ ಕರ್ನಾಟಕದ ಇತಿಹಾಸದೊಳಗಡೆ ವಿಧಾನಸಭೆ ಒಳಗಡೆ ಈ ವಿಚಾರ ಎತ್ಕೊಂಡು ಒಬ್ಬ ಮಂತ್ರಿ ಮಾಡಿದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.